ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಸ್ಪರ್ಧೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ ಅಭ್ಯರ್ಥಿ ಬಹುತೇಕ ಮಾಜಿ ಸಚಿವ ವಿ ಶ್ರೀನಿವಾಸ್ ಪ್ರಸಾದ್ ಅಲ್ಲಿಂದ ಕಂಟೆಸ್ಟ್ ಮಾಡೋದು ಪಕ್ಕಾ ಆಗ್ತಾ ಇದೆ. ಯಾಕಂತಂದ್ರೆ ವಿ ಶ್ರೀನಿವಾಸ್ ಪ್ರಸಾದ್ ಅವರೇ ಒಂದು ಘೋಷಣೆ ಮಾಡಿದ್ದಾರೆ. ಈಗ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ನನಗೆ ಆಸಕ್ತಿ ಇರಲಿಲ್ಲ, ಆದ್ರೆ ಅಭಿಮಾನಿಗಳು ಕಾರ್ಯಕರ್ತರ ಒತ್ತಾಯಕ್ಕೆ ನಾನು ಮಣಿದು ಸ್ಪರ್ಧೆ ಮಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಎಲ್ಲರ ಜೊತೆ ಮಾತನಾಡಿ ಒಂದು ಒಳ್ಳೆ ದಿನ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತೀನಿ ಅನ್ನುವಂಥದ್ದನ್ನ ಕೂಡ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಹೇಳ್ತಾ ಇದ್ದಾರೆ. ಅಲ್ಲಿಗೆ ಒಂದಂತೂ ಸ್ಪಷ್ಟ, ಚಾಮರಾಜನಗರದಲ್ಲಿ ಈ ಬಾರಿ ಗುರು ಶಿಷ್ಯರ ನಡುವಿನ ಕದನ ಏರ್ಪಾಡ್ ಆಗುತ್ತೆ. ಏಕಂತಾದ್ರೆ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಇದೇ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಸುಮಾರು 5 ಬಾರಿ ಸ್ಪರ್ಧಿಸಿ ಗೆಲುವನ್ನ ದಾಖಲಿಸಿದಂತವರು. ಅವರ ಅನಂತರದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಹೆಚ್ಚು ಸಕ್ರಿಯರಾಗ್ತಾ ಇದ್ದಂತೆ ಆ ಜಾಗದಲ್ಲಿ ಆ ನಂತರದಲ್ಲಿ ಏನು ಕಂಟೆಸ್ಟ್ ಮಾಡೋದಕ್ಕೆ ಬೇರೆಯವರಿಗೆ ಅವಕಾಶಗಳು ಆ ನಂತರದಲ್ಲಿ ಸಿಕ್ಕಿದ್ದು ಕಾಂಗ್ರೆಸ್ನಲ್ಲಿ. ಅದರಲ್ಲಿ ಧ್ರುವ ನಾರಾಯಣ್ ಅವರು ಆ ಸ್ಥಾನವನ್ನು ಗಿಟ್ಟಿಸಿಕೊಂಡು ಅವರು ಕೂಡ 2 ಬಾರಿ ಅಲ್ಲಿಂದ ಆಯ್ಕೆ ಆಗ್ತಾರೆ. ಈಗ ಬಿ ಶ್ರೀನಿವಾಸ್ ಪ್ರಸಾದ್ ಅವರು ಹೇಗಿದ್ರು ಬಿಜೆಪಿಯಲ್ಲಿದ್ದಾರೆ. ಜೊತೆಗೆ ಹಿಂದೆ ಅವರು ವಿಧಾನಸಭಾ ಕ್ಷೇತ್ರದಿಂದ ಒಂದು ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಆಗ ಅವ್ರ ಸೋಲ್ನಲ್ಲಿ ಪ್ರಮುಖವಾದಂಥ ಕಾರಣ ಧ್ರುವ ನಾರಾಯಣ್ ಅವರು ಕೂಡ ಆದ್ರು ಅನ್ನುವಂಥದ್ದು ಸ್ಥಳೀಯವಾಗಿರುವಂಥ ಮಾತು. ಹೀಗಾಗಿ ಒಂದು ಕಾಲದ ತನ್ನ ಶಿಷ್ಯನ ವಿರುದ್ಧವಾಗಿ ಸೇಡು ತೀರಿಸಿಕೊಳ್ಳೋಕೆ ಇದೊಂದು ಉತ್ತಮ ಅವಕಾಶ ಅನ್ನುವಂಥ ರೀತಿಯಲ್ಲಿ ಬಹುಶಃ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಭಾವಿಸ್ತಾಗಿದೆ. ದಿಲೀಪ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ದಿಲೀಪ್, ಬಹುಶಃ ಕಾರ್ಯಕರ್ತರು ಜೊತೆಗೆ ಅಭಿಮಾನಿಗಳು ಒತ್ತಾಯ ಮಾತ್ರನ ಅಥವಾ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಚುನಾವಣೆ ಹುಮ್ಮಸ್ಸಲ್ಲಿ ಏನಾದ್ರು ಇದ್ದಂಗೆ ಕಂಡು ಬಂತ? ಏನ್ ಕತೆ ದಿಲೀಪ್? ಖಂಡಿತವಾಗ್ಲೂ ಮಾಲ್ತೇಶ್ ಏನಂದ್ರು, ನಂಜನಗೂಡು ಉಪಚುನಾವಣೆಯ ಸೋಲಿನ ನಂತರ ಅವರು ಸಂಪೂರ್ಣವಾಗಿ ನಾನು ಚುನಾವಣಾ ರಾಜಕೀಯದಿಂದ ದೂರ ಇರ್ತೀನಿ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಇದನ್ನ ಹಲವು ಬಾರಿ ಕೂಡ ಹೇಳಿರುವಂತದ್ದು ಏನು ಅಂತಂದ್ರೆ, ನಾನು ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿತೇನೆ, ನನಗೆ ಚುನಾವಣಾ ರಾಜಕೀಯ ಬೇಡ, ಬೇರೆಯವರಿಗೆ ಬೆಂಬಲವಾಗಿ ನಿಲ್ತೇನೆ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಆದ್ರೆ ತದನಂತರ ಕೆಲವು ಅವರ ಅಭಿಮಾನಿಗಳು ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡ್ಲೇಬೇಕು ಅನ್ನುವಂತ ಒತ್ತಾಯವನ್ನ ತಂದ್ರು. ಅದರಲ್ಲೂ ಕೂಡ ಕಳೆದ ಬಾರಿ ಉಪಚುನಾವಣೆಯಲ್ಲಿ ಸೋಲಿಗೆ ಕಾರಣರಾಗಿದ್ದಂತ ಚಾಮರಾಜನಗರ ಸಂಸದರಾಗಿರುವಂತಹ ಧ್ರುವ ನಾರಾಯಣ ವಿರುದ್ಧ ಸೇಡನ್ನ ತೀರಿಸಿಕೊಳ್ಬೇಕು, ಅದಕ್ಕಾಗಿ ನೀವೇ ನಿಲ್ಬೇಕು ಅನ್ನುವಂತ ಮಾತುಗಳನ್ನ ಅವರ ಅಭಿಮಾನಿಗಳು ವ್ಯಕ್ತಪಡಿಸಿದ್ರು. ಈ ಒಂದು ವಿಚಾರವಾಗಿ ಬಿಜೆಪಿ ಹೈಕಮಾಂಡ್ ಕೂಡ ಈ ಬಗ್ಗೆ ಸಾಕಷ್ಟು ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಬಂದು ಒತ್ತಾಯವನ್ನ ಮಾಡ್ತಾ ಇದ್ರು. ಅದೇ ರೀತಿಯಾದಂತ ಅಭಿಮಾನಿಗಳು ಒತ್ತಾಯವನ್ನ ಮಾಡ್ತಾ ಇದ್ರು. ಈ ಒಂದು ಕಾರಣಕ್ಕಾಗಿ ಅಭಿಮಾನಿಗಳ ಒತ್ತಾಯದಿಂದಾಗಿ ನಾವೊಂದು ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇನೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅದೇ ರೀತಿಯಂತ ಬರ್ತಾ ಇದ್ದಂತೆ ಚುನಾವಣೆಯಲ್ಲಿ ಯಾವುದೇ ರೀತಿಯಾದ ಸಂಬಂಧಗಳಿಲ್ಲ, ಸಂಬಂಧಗಳಿಗೆ ಆ ರೀತಿಯಾದಂತ ಸಂಬಂಧಗಳನ್ನು ಧ್ರುವ ನಾರಾಯಣ್ ನಡ್ಕೊಂಡಿಲ್ಲ ಅನ್ನುವಂತ ಮಾತುಗಳನ್ನ ಹೇಳುವ ಮೂಲಕ, ಮಾತಿನ ಮೂಲಕ ಟಾಂಗ್ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾದಂತ ಸಿದ್ದರಾಮಯ್ಯನವ್ರಿಗೂ ಟಾಂಗ್ ಕೊಡುವಂತ ಕೆಲಸ ಮಾಡುವ ಮೂಲಕ ಮತ್ತೆ ಈಗ ಗುಡುಗಲು ಸಿದ್ಧರಾಗಿದ್ದಾರೆ ಅಂತಾನೆ ಹೇಳ್ಬೋದು ಮಾಲ್ತೇಶ್. ಓಕೆ ಥ್ಯಾಂಕ್ ಯು ದಿಲೀಪ್. ವಿ ಶ್ರೀನಿವಾಸ್ ಪ್ರಸಾದ್ ಅವರು ಈ ಬಾರಿಯ ಲೋಕಸಭಾ ಚುನಾವಣೆಯನ್ನ ಬಹಳ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂತ ಅಂದ್ರೆ ಈ ಬಾರಿ ಏನು ತನ್ನ ಒಂದು ಕಾಲದಲ್ಲಿ ತನ್ನ ಶಿಷ್ಯ ಅಂತ ಗುರುತಿಸಲ್ಪಟ್ಟಂಥವ್ರು ಅಥವಾ ರಾಜಕೀಯವಾಗಿ ನೆಲೆಗೊಳ್ಳೋದಕ್ಕೆ ನನ್ನಿಂದನೂ ಕೂಡ ಬಹಳ ಸಹಾಯವನ್ನು ಪಡೆದುಕೊಂಡಂಥ ವ್ಯಕ್ತಿ, ಅನಂತರಲ್ಲಿ ನನ್ನ ಸೋಲಿಗೆ ಬಹಳ ಕಾರಣ ಆದಂಥ ವ್ಯಕ್ತಿ ಕೂಡ ಅವ್ರ ವಿರುದ್ಧವಾಗಿ ಸೇಡ್ ತೀರಿಸ್ಕೊಳ್ಬೇಕು ಅನ್ನುವಂಥದ್ದು ಒಂದು. ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ವಿರುದ್ಧವಾಗಿಯೂ ಕೂಡ ಅವರಿಗೊಂದು ಟಾಂಗ್ ಕೊಡೋದಕ್ಕೆ, ಅಲ್ಲಿ ಗೆದ್ದು ಟಾಂಗ್ ಕೊಡೋದಕ್ಕೆ ಅಥವಾ ಒಂದು ಸೇಡ್ ತೀರಿಸ್ಕೊಳ್ಳೋದಕ್ಕೆ ಇದೊಂದು ಅವಕಾಶ ಅಂತ ಬಹುಶಃ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಭಾವಿಸ್ತಾಗಿದೆ. ಯಾಕಂದರೆ ಭಾಳಷ್ಟು ಸಂದರ್ಭದಲ್ಲಿ ಇಲ್ಲ, ನಾನಿನ್ನು ಚುನಾವಣೆ ಕಂಟೆಸ್ಟ್ ಮಾಡೋದಿಲ್ಲ, ನಾನು ಚುನಾವಣಾ ರಾಜಕೀಯದಿಂದ ದೂರ ಉಳಿತೀನಿ, ಬಟ್ ಸಕ್ರಿಯ ರಾಜಕಾರಣದಲ್ಲಿ ಮುಂದುವರಿತೀನಿ ಅನ್ನುವಂಥದ್ದನ್ನೇ ಹೇಳ್ಕೊಂಡು ಬಂದಂಥವ್ರು ವಿ ಶ್ರೀನಿವಾಸ್ ಪ್ರಸಾದ್ ಅವರು. ಈ ಬಾರಿನೂ ಕೂಡ ಬಹುಶಃ ಅವರೇನು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಬೇಕನ್ನುವಂಥ ಇರಾದೆಯಲ್ಲಿ ಇರಲಿಲ್ಲ ಅಂತ ಕಾಣಿಸುತ್ತೆ. ಆದರೆ ಅವರ ಬೆಂಬಲಿಗರೆಲ್ಲ ಬಹಳಷ್ಟು ಮಂದಿ ಹೋಗಿ ಅವರ ಮೈಸೂರಿನ ನಿವಾಸದ ಮುಂದೆ ಬಹಳ ಪ್ರತಿಭಟನೆ ಮಾಡಿ ಒತ್ತಾಯಪಡಿಸಿದ್ದನ್ನು ಕೂಡ ನಾವು ಮೊನ್ನೆ ಎಲ್ಲ ಗಮನಿಸಿದ್ದೆವು. ಈ ಕಾರಣಕ್ಕಾಗಿಯೇ ಏನೋ ಆಮೇಲೆ ಈಗ ವ್ಯಕ್ತ ಆಗ್ತಾ ಇರುವಂಥ ಬೆಂಬಲ, ಜೊತೆಗೆ ಹೇಗಿದ್ರು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಬಿಜೆಪಿಯು ಕೂಡ ಲೋಕಸಭಾ ಕ್ಷೇತ್ರದ ಒಂದಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಳಪಡುವಂಥ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯು ಕೂಡ ಖಾತೆ ಎಲ್ಲ ತೆರೆದಿರುವಂಥ ಕಾರಣದಿಂದಾಗಿ ನನಗೆ ಅನುಕೂಲ ಆಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಬಹುಶಃ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಇದ್ದಂಗಿದೆ. ಆ ಕಾರಣಕ್ಕಾಗಿಯೇ ಬಹಳ ಹಳೆದು ತೂಗಿನೇ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗ್ತಾ ಇದೆ. ಬಟ್ ಹಳೆ ಹುಲಿ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಈ ಬಾರಿ ಗೆಲುವು ದಾಖಲಿಸಿಕೊಳ್ಳುವಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತಾ ಅವರಿಗೆ ಅನ್ನೋದೆಲ್ಲ ನೋಡಬೇಕಿದೆ ಇನ್ನು ನಂತರದ ಹಂತದಲ್ಲಿ. ಅದರಲ್ಲೂ ಕೂಡ JDS ಹಾಗೆ ಕಾಂಗ್ರೆಸ್ ಒಟ್ಟಾಗಿ ಸ್ಪರ್ಧೆ ಬೇರೆ ಮಾಡ್ತಾ ಇರುವಂಥ ಕಾರಣದಿಂದಾಗಿ ಬಿಜೆಪಿಗೆ ಜನ ಯಾವ ಮಟ್ಟಿಗೆ ಬೆಂಬಲವನ್ನು ಕೊಟ್ಟು ವಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಗೆಲ್ಲಿಸ್ಕೊಂಡು ಬರೋದಕ್ಕೆ ಸಿದ್ಧರಾಗ್ತಾರೆ ಅನ್ನೋದನ್ನ ನೋಡಬೇಕಿದೆ. ನಾನು ಭಾರತೀಯ ಜನತಾ ಪಕ್ಷದ ವತಿಯಿಂದ ಈಗ ಸ್ಪರ್ಧೆ ಮಾಡಿದ್ದೇನೆ. ಈಗಾಗಲೇ ನಾಳೆಯಿಂದ
ನಾಮಪತ್ರ ಸಲ್ಲಿಸೋಕ್ಕೂ ಕೂಡ ಪ್ರಾರಂಭ ಆಗ್ತಾ ಇದೆ. ಮುಂದಿನ ತಿಂಗಳು 18ನೇ ತಾರೀಕು ಚುನಾವಣೆಯೂ ಕೂಡ ಇದೆ. ಏನೇ ಆಗಲಿ 26ರೊಳಗಡೆ ಚುನಾವಣೆ ನಾಮಪತ್ರ ಸಲ್ಲಿಸಲೇಬೇಕಲ್ಲ. ಯಾವುದಾದ್ರು ಒಂದು ದಿನಾಂಕ ಈಗ ನೋಡಿ 26ರೊಳಗಡೆ ನಾನು ನಾಮಪತ್ರನ ನಾನು ಸಲ್ಲಿಸ್ತೇನೆ. ಈಗ ಅವ್ರ ಹತ್ರ ಎಲ್ಲ ಮಾತಾಡ್ತೇನೆ. ಈ ಕೂತಿ ಬಂದಿರತಕ್ಕಂಥವ್ರು ಎಲ್ಲರೂ ಕೂಡ ಮುಖಂಡರುಗಳ ಜೊತೆ ನಾನು ಪ್ರಸ್ತಾಪ ಮಾಡಿ ಚರ್ಚೆ ಮಾಡಿ ಯಾವತ್ತು ನಾನು ಚುನಾವಣೆಗೆ ನಾಮಪತ್ರ ಸಲ್ಲಿಸಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ